ನಾನ್ ಕರೀತಾ ಇದ್ದೀನಿ, ಬನ್ನಿ ಬನ್ನಿ, ನೀವು ಬನ್ನಿ. ಅಣ್ಣ ತಪ್ಪು ಮಾಡ್ತಿದ್ಯಾ ನೀನು. ಯಾಕೆ ಅಣ್ಣ ಒಳಗಡೆ ಕರ್ಕೊಂಡು ಹೋಗ್ತಿದ್ಯಾ? ದೀಪಾ, ಓವರ್ ಆಗಿ ಆಡ್ಬೇಡ. ಓವರ್ ಆಗಿ ಆಡ್ತಿರೋದ್ ನೀನು. ಏನೇ ಇರ್ಲಿ, ಮನೆಗ್ ಬಂದಿರೋರ ಹತ್ರ ಹೀಗ್ ನಡ್ಕೋಬಾರ್ದು. ದೀಪಾ, ಯಾರ ಹತ್ರ ಮಾತಾಡ್ತಿದ್ಯಾ? ಮೈನಾ, ಯಾವಾಗ ಬಂದ್ಯಮ್ಮ? ಮೈನಾ 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 ಮೈನಾ, ಅಯ್ಯೋ ಯಾಕಮ್ಮ, ಯಾಕೆ ಅಳ್ತಿದ್ಯಾ? ನೀನ್ ಮೊದ್ಲು ಅಳು ನಿಲ್ಸು. ನನಗೆ ತುಂಬಾ ನೋವಾಗುತ್ತಮ್ಮ ನೀನ್ ಹತ್ರ. ಅಮ್ಮ, ಇಷ್ಟೊಂದು ಅವಳಿಂದ ಬೇಜಾರ್ ಮಾಡ್ಕೊಂಡು ಕೂತಿದ್ದೆ. ಈಗ ಅವಳು ಬಂದು ಕಣ್ಣೀರ್ ಹಾಕಿದ ತಕ್ಷಣ ನೀನ್ ಕರ್ಗ್ಬಿಟ್ಯಾ? ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದ್ರೆ ಬಂದ್ಲ ಅವಳು. ಈಗ ಬಂದು ಕಳ್ಳಿ ನಾಟಕ ಮಾಡ್ತಿದ್ದಾಳೆ. ದೀಪಾ, ಏನ್ ಮಾತಾಡ್ತಿದ್ಯಾ? ಅತ್ಗೆ ಆಗೋಳ್ನ ಅವಳಿ ಉಳು ಅಂತ ಮಾತಾಡ್ತೀಯಾ? ಮರ್ಯಾದೆ ಕೊಟ್ಟು ತಗೊಳ್ಳೋದಮ್ಮ, ಕೊಡ್ತಾನೆ ಇರೋದಲ್ಲ. ಸುಮ್ನೆ ಇದ್ರೆ ಸರಿ. ಈಗ ನಾನ್ ಯಾಕೆ ಸುಮ್ನೆ ಇರ್ಲಿ? ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ, ಅದರಿಂದ ಯಾರಿಗೇನೇ ಆದ್ರೂ ಚಿಂತೆ ಇಲ್ಲ. ನಿನ್ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಮೈನಾ, ನೀನ್ ಅವಳ ಮಾತ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ನೀನ್ ಯಾಕೆ ದೇವಸ್ಥಾನಕ್ಕೆ ಬರ್ಲಿಲ್ಲ? ಮತ್ತೇನಾದ್ರು ತಲೆ ಸುತ್ತು ಬಿದ್ಯಾ? ಆಸ್ಪತ್ರೆಗೆ ಏನಾದ್ರೂ ಹೋಗಿದ್ಯಾಮ್ಮ? ಮೈನಾ, ನೀನ್ ಮಾತಾಡಿದ್ರೆ ತಾನೇ ಅರ್ಥ ಆಗೋದು. ಅದೇನು ಅಂತ ಹೇಳಮ್ಮ. ಹೇಳ್ಕೊಳಕ್ಕೆ 1000 ಇದ್ರು ಸದ್ಯಕ್ಕೆ ಹೇಳ್ಕೊಳ್ಳೋ ಪರಿಸ್ಥಿತಿ ನನ್ನಲ್ಲಿಲ್ಲ. ನೋಡುದ್ರಾ, ಅವಳು ಹೇಳಲ್ಲ, ನೀವು ಬಿಡಲ್ಲ. ನೀವ್ ಇಷ್ಟೊಂದು ಪ್ರೀತಿಯಿಂದ ಅವಳನ್ನ ಕೇಳ್ತಿದ್ದೀರಾ. ಅವಳು ಬಾಯ್ ಬಿಡಕ್ಕೆ ತಯಾರಿಲ್ಲ ಅಮ್ಮ. ಏನೋ ಪರಿಸ್ಥಿತಿ ಅಡ್ಡ ಬರ್ತಿದ್ಯಂತೆ. ನನ್ಗೆ ಯಾಕೋ ಅಡ್ಡ ಬರ್ತಿರೋದು ಪರಿಸ್ಥಿತಿ ಅಂತ ಅನ್ನಿಸ್ತಿಲ್ಲ. ನೀವುಗಳೇ ಅಡ್ವಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಪಕ್ಕಕ್ಕೆ ಸರಿದ್ರೆ ಅವ್ರವ್ರ ದಾರಿ ಅವ್ರುಗಳು ನೋಡ್ಕೊಂಡು ಹೋಗ್ತಾರೆ. ದೀಪಾ, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಇಲ್ಲ ಸರ್ಸು, ದೀಪಾ ಹೇಳ್ತಿರೋದು ಒಂದ್ ರೀತಿಯಲ್ಲಿ ಸರಿಯಾಗೇ ಇದೆ. ಏನೋ ಸರಿಯಾಗಿದೆ? ನೀನ್ ಒಂದ್ ನಿಮಿಷ ಸುಮ್ನೆ ಇರು. ಮೈನಾ ಅವ್ರೆ, ಆಗ್ಲಿಂದ ಅಮ್ಮ ಅಷ್ಟು ಸಲ ಕೇಳ್ಕೊತಾ ಇದ್ದಾರೆ. ಆದ್ರೂ ನೀವ್ ಯಾಕೆ ಹೇಳ್ಕೊಳ್ತಾ ಇಲ್ಲ? ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಾಗದೇ ಇರೋಂಥ ವಿಷಯ ಏನಿದೆ? ಇವತ್ತು ಗೊತ್ತಾಗ್ಲೇಬೇಕು. ನೀವ್ ಹೇಳಲೇಬೇಕು. ನೀವೇನು ಹೇಳ್ಕೊಳ್ದೇ ಇದ್ರೆ ನಾವ್ ಆ ಸಮಸ್ಯೆನ ಬಗೆಹರಿಸೋದಾದ್ರೂ ಹೇಗೆ? ಧ್ರುವ ಅವರೇ, ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಯಾರ ಹತ್ರ ಹೇಳ್ಕೊಂಡ್ಲಿ? ನನ್ನ ಪರಿಸ್ಥಿತಿ ನನ್ನ ಬಾಯಿನ ಕಟ್ಟಾಕೈತೆ. ಆ ವಿಷ ಕಂಠನ್ ಗಂಟ್ಲಲ್ಲಿರೋ ವಿಷ ಹೊರಗಡೆ ಬಂದ್ರೆ ಈ ಲೋಕ ಹೇಗೆ ಉಳಿಯಲ್ವೋ? ನನ್ ಮನ್ಸಲ್ಲಿರೋ ದುಃಖ ಹೊರಗಡೆ ಬಂದ್ರೆ ನಿಮ್ ಮನ್ಸನ್ನೆಲ್ಲ ಒಡೆದು ಚೂರ್ ಚೂರ್ ಆಗೋಯ್ತದೆ. ಸದ್ಯಕ್ಕೆ ನನ್ಗೇನು ಹೇಳ್ಕೊಳಕ್ ಇಷ್ಟ ಇಲ್ಲ. ನಾನೇನು ಹೇಳ್ಕೊಳಲ್ಲ. ಮೈನಾ, ನಿಮ್ಮ ಅಕ್ಕನ ಮದ್ವೆಲಿ ಏನಾದ್ರು ತೊಂದ್ರೆನಾ? ದುಡ್ಡು ಕಾಸು ಏನಾದ್ರು ಬೇಕಿತ್ತಮ್ಮ? ಅಮ್ಮ, ನಾನ್ ನಿಮ್ ಹತ್ರ ಹೆಂಗ್ ಹೇಳಿ? ನೀನೇನು ಹೇಳ್ಬೇಡ, ನಂಗೆಲ್ಲ ಅರ್ಥ ಆಗತ್ತೆ. ಧ್ರುವ, ದೀಪಾ, ಯಾರಾದ್ರೂ ಅವ್ರ ಸಮಸ್ಯೆನ ಹೇಳ್ಕೊಂಡಿಲ್ಲ ಅಂದ್ರೆ 2 ಕಾರಣ ಇರುತ್ತೆ. ಒಂದು, ಅವ್ರಿಗೆ ಮಾತು ಬರ್ತಿರಲ್ಲ. ಇನ್ನೊಂದು, ಹೇಳ್ಕೊಳಕ್ ಆಗ್ತಿರಲ್ಲ. ಮನುಷ್ಯ ಅಂದ್ಮೇಲೆ ಅವ್ರದೇ ಆದ ನೋವು, ದುಃಖ, ಕಷ್ಟ ಎಲ್ಲ ಇರುತ್ತೆ ಕಣೋ. ನಿಜವಾದ ಪ್ರೀತಿ ಅನ್ನೋದಿದ್ರೆ ಅವ್ರ ಮೌನದಲ್ಲೇ ಉತ್ತರ ಕಂಡಿಡ್ಕೋಬೇಕು. ಅದು ಬಿಟ್ಟು
ಅವ್ರ ಮೌನದ ಮೇಲೆ ದಾಳಿ ಮಾಡಿ ಉತ್ತರ ಕೊಡು ಅಂತ ಕೆಣಕ್ಬಾರ್ದು ಕಣೋ.